ಮಂಡ್ಯದಲ್ಲಿ 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಸಡಗರ ಜೋರಾಗಿತ್ತು. ಮದ್ದೂರಿನ ಹುಳಗನಹಳ್ಳಿ ಶಾಲೆಯಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ನಂದೀಶ್ ಗೌಡರಿಂದ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಕೂಡ ಮಾಡಲಾಯಿತು. ಜಿ ಕನ್ನಡ ನ್ಯೂಸ್ ಯುವರತ್ನ ಪ್ರಶಸ್ತಿ ಪುರಸ್ಕೃತರಿಗೆ ಗ್ರಾಮಸ್ಥರ ಕಡೆಯಿಂದ ಸನ್ಮಾನ ಕೂಡ ಇತ್ತು. ಸರ್ಕಾರಿ ಶಾಲೆ ಉಳಿಸೋದೇ ನಮ್ಮ ಗುರಿ ಅಂತ ನಂದೀಶ್ ಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ರಸ್ಟ್ ಆಶ್ರಯದಲ್ಲಿ ಅದ್ದೂರಿಯಾಗಿ ನಡೆದಿರುವಂಥ ಸ್ವಾತಂತ್ರ್ಯೋತ್ಸವ ಇವತ್ತಿನ ಹಬ್ಬದಲ್ಲಿ, ಈ ಒಂದು ದಿನದಲ್ಲಿ ಗ್ರಾಮಸ್ಥರು ಶಿಕ್ಷಕರಿಂದ ಕಾರ್ಯಕ್ರಮಕ್ಕೆ ಭರ್ಜರಿ ಆಗಿರುವಂಥ ಸ್ಪಂದನೆ ಸಿಕ್ಕಿದೆ. ಸೊ ಇವತ್ತು ಇಡೀ ದೇಶದಾದ್ಯಂತ ನಡೀತಾ ಇರುವಂಥ ಸ್ವಾತಂತ್ರ್ಯ ದಿನದ ಹಬ್ಬದ ಸಂದರ್ಭದಲ್ಲಿ ಮಂಡ್ಯದಲ್ಲೂ ಕೂಡ ಇದೇ ರೀತಿಯಾಗಿ ಸಂಭ್ರಮ ಸಡಗರ ಜೋರಾಗಿತ್ತು. ಮಾತ್ರವಲ್ಲ, ಬೆಂಗಳೂರಿಗೆ ಮಾತ್ರವಲ್ಲ, ಹರಡಲಿ ನಂದೀಶ್ವರ ಮುಖಾಂತರ ಗ್ರಾಮದ ಕೀರ್ತಿ ಪತಾಕೆ ಪ್ರಜ್ವಲಿಸಬೇಕೆಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಮತ್ತೊಮ್ಮೆ ನಮಸ್ಕರಿಸುತ್ತಾ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಕೆಲವರು ಮಾಡ್ಕೊಡ್ತಾರೆ, ಅದ್ರ ಲೆಕ್ಕ ಇರಲ್ಲ. ಆದ್ರೆ ನಮ್ಮ ಗ್ರಾಮ ನಮ್ಮ ಮಕ್ಕಳಿಗೆ ಏನಾದ್ರು ಒಂದು ಯೋಚನೆ ಮಾಡಬೇಕು ಅಂತ ಹೇಳಿ ಈ ವರ್ಷದಲ್ಲಿ ಉಚಿತವಾಗಿ 3 ಜೊತೆ ಯೂನಿಫಾರ್ಮ್ ಗಳನ್ನ ಕೊಡ್ತಾ ಇದ್ದೀವಿ. ಯಾಕಂದ್ರೆ 2 ದಿನ ಒಂದು ಬಟ್ಟೆ ಹಾಕೊಳ್ಳಿ, ಮತ್ತೆರಡು ದಿನ ಇನ್ನೊಂದು ಡ್ರೆಸ್ ಹಾಕೊಳ್ಳಿ, ಒಂದಿನ ಸರ್ಕಾರದಿಂದ ಕೊಡುವಂತ ಒಂದು ಡ್ರೆಸ್ ಹಾಕೊಳ್ಳಿ, ಕೊನೆ ಶನಿವಾರ ದಿನ ವೈಟ್ ಯೂನಿಫಾರ್ಮ್ ಹಾಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ 3 ಜೊತೆ ಯೂನಿಫಾರ್ಮ್ ಗಳನ್ನ ಉಚಿತವಾಗಿ ಕೊಡ್ತಾ ಇದ್ದೀವಿ. ನಮ್ಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಯಾವುದು ಕೂಡ ಕೊಡ್ತಾ ಇಲ್ಲ. ಮೊನ್ನೆ ನಾನು ಈಗ 2 ತಿಂಗಳ ಹೋದ ತಿಂಗಳು 9ನೇ ತಾರೀಕು LKG UKG ಮಾಧ್ಯಮವನ್ನ ಹೆಮ್ನಹಳ್ಳಿ ಗ್ರಾಮದಲ್ಲಿ ನಾವು ಓದ್ತಾ ಇದ್ದಂತ ಶಾಲೆ 5 ಮತ್ತು 6ನೇ ತರಗತಿಯ ಕಟ್ಟಡದಲ್ಲಿ ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ಮಾಡೋದಕ್ಕೆ ಹೆಚ್ಚು ಕಡಿಮೆ ಒಂದು 8 ಲಕ್ಷ ರೂಪಾಯಿ ತನಕ ಖರ್ಚಾಗಿದೆ. ಆದ್ರೆ ಶ್ರಮ ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ ಸಹಯೋಗ, ಹೆಮ್ನಹಳ್ಳಿ ಗ್ರಾಮ ಪಂಚಾಯತಿ ಮತ್ತೆ ನಮ್ಮ ನಂದಿ ಗೆಳೆಯರ ಬಳಗ ಹೆಮ್ನಹಳ್ಳಿ ಗ್ರಾಮದಲ್ಲಿ ಅವರು ಹಾಗೂ ನನ್ನಂತ ಓದಂತ ಹಳೆ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಗ್ರಾಮದ ಲೀಡಿಂಗ್ ಟೆಕ್ನಾಲಜಿ ಮಾಲೀಕರು ಎಸ್ ಟಿ ಸೋಮಶೇಖರ್ ಕೂಡ ಅವರು 10,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಏನಾದರೂ ಮಾಡಬೇಕು ಅಂತ ಬಂದಾಗ ಕೈ ಜೋಡಿಸೋದಿದೆಯಲ್ಲ, ಅದು